ಇಲ್ಲಿ ದಿನದ 24 ಗಂಟೆಗಳು ಕೂಡ ಇಲ್ಲಿ ಶವವನ್ನ ಸುಡ್ತಾರೆ. ಮನುಷ್ಯನ ದೇಹ ಗುರು, ಅರ್ಧಂಬರ್ಧ ಸುಟ್ಟಿರುವಂತಹ ದೇಹನ ತಗೊಂಡು ಹೋಗ್ತಾ ಇದ್ದಾರೆ. ಅದು ನೋಡಿ, ಇದು ಅರ್ಧಂಬರ್ಧ ಸುಟ್ಟಿರುವಂತಹ ಮನುಷ್ಯನ ಮಾಂಸದ ದೇಹ. ಅದು ನಾನು ಹಿಂಗೇನೆ ಯಾರ ಹತ್ರನೋ ಕೇಳಿದೆ, ಕಾಶಿಗೆ ಎಲ್ಲರೂ ಯಾಕೆ ಹೋಗ್ತಾರೆ ವಯಸ್ಸಾದವರು ಅಂತ. ಸೊ ಅದರಲ್ಲಿ ಎರಡು ತರ ಬರ್ತಾರೆ ವಯಸ್ಸಾದವರು. ಒಂದು ನಾವು ಮಾಡಿರೋ ಪಾಪ ಪುಣ್ಯ ಎಲ್ಲ ಕಳೆದೋಗ್ಲಿ ಅಂತ ಕಾಶಿಗೆ ಬಂದು ಕಾಶಿ ಯಾತ್ರೆ ಮಾಡ್ತಾರೆ. ಆದ್ರೆ ಇನ್ನೊಂದು ವಿಷಯ ಇದೆ, ಕಾಶಿಲಿ ಆಗೆಲ್ಲ ವಯಸ್ಸಾದವ್ರು ಇರ್ತಿದ್ರಲ್ವಾ, ಅವರೆಲ್ಲ ಬಂದು ಇಲ್ಲೇನೆ ರೂಮ್ ಮಾಡಿ ಅವರು ಸಾಯೋವರೆಗೂ ಕೂಡ ಇಲ್ಲೇ ಇರ್ತಿದ್ರಂತೆ. ಯಾಕೆಂದ್ರೆ ಅವರು ಇಲ್ಲಿ ಏನಾದ್ರೂ ಸತ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಸ್ವರ್ಗದ ಗೇಟ್ ಓಪನ್ ಆಗುತ್ತೆ ಅನ್ನೋ ರೀತಿ ಆಗಿನ ಕಾಲದ ನಂಬಿಕೆ. ಈಗಲೂ ಕೂಡ ಈ ಕಾಶಿಲಿ ನೂರಾರು ಶವಗಳನ್ನ ಸುಡ್ತಾರೆ. ಸೊ ನಾನಿವಾಗ ಅದೇ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಮಣಿಕರ್ಣಿಕಾ ಘಾಟ್ ಅಂತೇಳಿ. ಇಲ್ಲಿ ದಿನದ 24 ಗಂಟೆಗಳು ಕೂಡ ಇಲ್ಲಿ ಶವವನ್ನ ಸುಡ್ತಾರೆ. ಬನ್ನಿ, ನಿಮಗೆ ಡೈರೆಕ್ಟ್ ಆಗಿ ಆ ಜಾಗ ತೋರಿಸ್ತೀನಿ. ನಾವೆಲ್ಲರೂ ಒಂದಿನ ಹೋಗುವಂತ ಜಾಗ, ನೀವೆಲ್ಲರೂ ಒಂದಿನ ಹೋಗುವಂತ ಜಾಗ, ಎಲ್ಲರೂ ಹೋಗುವಂತ ಜಾಗ ಇದೇ ಜಾಗ. ಸೊ ಅದೇ ಜಾಗನ ಇವತ್ತು ತೋರಿಸ್ತೀನಿ. ಇವಾಗ ಏನ್ ನೋಡ್ತಾ ಇದ್ದೀರಾ, ನನ್ನ ಹಿಂದೆ ಎಲ್ಲ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಎಲ್ಲ ಸೌದೆಗಳನ್ನ ಗುಡ್ಡೆ ಹಾಕಿದ್ದಾರೆ ಗುರು. ಇದು ಯಾವುದೇ ತರಹದ ಫರ್ನಿಚರ್ಸ್ ಮಾಡೋದಿಕ್ಕಲ್ಲ, ಯಾವುದೇ ತರಹದ ಕುರ್ಚಿ, ಸೋಫಾ, ಮಂಚ, ಈ ತರ ಯಾವುದೇ ತರ ಫರ್ನಿಚರ್ ಮಾಡೋದಿಕ್ಕೆ ಇಷ್ಟೊಂದು ಸೌದೆಗಳನ್ನ ಗುಡ್ಡೆ ಹಾಕಿಲ್ಲ. ಈ ಸೌದೆಗಳನ್ನ ಗುಡ್ಡೆ ಹಾಕಿರೋದು ನನ್ನಂತವ್ರನ್ನ, ಮನುಷ್ಯ ಅನ್ನೋ ಜೀವಿನ ಸುಡೋದಿಕ್ಕೆ. ಸೊ ನೋಡಿ, ಎಷ್ಟು ರಾಶಿ ಸಿಗುತ್ತೆ ನಿಮಗೆ ಇಲ್ಲಿ ಸೌದೆಗಳು ಮಣಿಕರ್ಣಿಕಾ ಘಾಟ್ಗಳಲ್ಲಿ. ಇಲ್ಲಿ ಸೌದೆಗೂ ನೋಡಿ, ನಮ್ಮನ್ನ ಸುಡೋದಕ್ಕೂ ಕೂಡ ದುಡ್ಡು ಕೊಟ್ಬಿಟ್ಟೆ ಸುಡಬೇಕು. ಮನುಷ್ಯನ ದೇಹ ಗುರು, ದೇವ್ರೆ. ಅರ್ಧಂಬರ್ಧ ಸುಟ್ಟಿರುವಂತಹ ದೇಹನ ತಗೊಂಡು ಹೋಗ್ತಾ ಇದ್ದಾರೆ. ಅದು ಇಲ್ಲಿ ನೋಡಿ, ಇದು ಅರ್ಧಂಬರ್ಧ ಸುಟ್ಟಿರುವಂತಹ ಮನುಷ್ಯನ ಮಾಂಸದ ದೇಹ. ಅದು ಗಾಡ್. बाबू यही ना। ನೋಡಿ ಅಲ್ಲಿದೆ ಕಾಶಿ ವಿಶ್ವನಾಥ ಟೆಂಪಲ್ ಅದು. ಸೊ ಇದು ಮಣಿಕರ್ಣಿಕಾ ಘಾಟ್, ಎರಡು ಅಕ್ಕಪಕ್ಕದಲ್ಲೇ ನೋಡಿ. ನಾವೆಲ್ಲ ಸಾವು ಅಂತ ದೇವಸ್ಥಾನಕ್ಕೆ ಅದು ಇದು ಮಡಿ ಎಕ್ಸೆಟ್ರಾ ಎಲ್ಲ ಮಾಡ್ತೀವಿ.
ಸೊ ಇಲ್ಲಿ ನಮ್ಮ ದೇಶದ ಪ್ರಸಿದ್ಧ, ನಮ್ಮ ಹಿಂದೂ ಧರ್ಮದ ಪ್ರಸಿದ್ಧ ದೇವಸ್ಥಾನ ಇಲ್ಲೇ ನೋಡಿ ಪಕ್ಕದಲ್ಲಿದೆ. ಇದೇ ದೇವಸ್ಥಾನ, ಇದೇ ಸ್ಮಶಾನ. ಜೀವನದಲ್ಲಿ ನಿಜವಾಗ್ಲೂ ಏನೂ ಇಲ್ಲ ಗುರು, ಬದುಕಿರೋವರೆಗೂ ನಗ್ನಾಗ್ತಾ ಇರ್ಬೇಕಷ್ಟೇ. ಇಲ್ಲಾಂದರೆ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇಷ್ಟೇ ಜೀವನ. इधर जलने के बाद डायरेक्ट स्वर्ग जाता है। ये मणिकर्णिका। हाँ, अच्छा। जब शिव तांडव जब किया था, तीसरी आंख शिव जी की खुली थी, तो माता सती को लेके जो तांडव किया था, अच्छा, तो उनका भिन्न भिन्न अंग जाके गिरा था। हाँ, यहाँ माँ का मणि गिरा था। अच्छा। कान को मणि बोला जाता ना। हाँ हाँ, मणि इधर गिरा था, मणिकर्णिका इधर। ಸೊ ಶಿವನ ಓಲೆ, ಒಂದು ಓಲೆ ಇಲ್ಲಿಗೆ ಬಿದ್ದಿತ್ತಂತೆ. ಸೊ ಅಂದರೆ ಶಿವನ ಮಣಿ. ಸೊ ಆ ಮಣಿ ಬಿದ್ದಂತಹ ಜಾಗಕ್ಕೇನೆ, ಅಂದರೆ ಇಲ್ಲಿರುವಂತಹ ಜಾಗಕ್ಕೇನೆ ಮಣಿಕರ್ಣಕ ಅಂತ ಹೆಸರಿಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನ ಮಣಿಕರ್ಣಿಕಾ ಅಂತಾನೆ ಕರೀತಾರೆ. ಡೈಲಿ ಐಸಾ ही जलाता है क्या? डेली नहीं, आज बहुत ज्यादा है। 24 आवर्स 24 जगह नहीं मिलता, इधर जगह ही नहीं मिलते जलने के लिए। मृत्यु को प्राप्त होने के लिए, इंसान मरने के लिए यहाँ पर इच्छुक होके आता है। मेरा प्राण यहाँ पर त्याग हो और मैं जलूं इस मणिकर्णिका में। साउथ के जितने भी हैं, साउथ उधर मोक्ष की प्राप्ति के लिए काशी में 3 मास, 7 मास, 9 मास, 11 मास इधर वास करने से डेली रेगुलर ड्यूटी उनका ये रहेगा। स्नान करेगा, काशी विश्वनाथ जल चढ़ाएगा, उधर पार्वती कुंड है, शिव पार्वती स्नान किया जिधर, उधर डुबकी लगाएगा। ऐसे ही टाइम पास करेगा, बाद में इधर ही मर जाएगा, है ना? मोक्ष की प्राप्ति नहीं, ओनली 15 दिन। ना ना ना। ಸೊ ಗೈಸ್, ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ತುಂಬ ವಯಸ್ಸಾದವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬಂದು ಸ್ಟೇ ಆಗ್ತಾರೆ. ಅವ್ರ ಕೆಲಸ ಏನಿರುತ್ತೆ ಅಂದರೆ ಸ್ನಾನ ಮಾಡ್ತಾರೆ, ದೇವ್ರ ದರ್ಶನ ಮಾಡ್ತಾರೆ, ಮತ್ತೆ ರೂಮ್ಗೆ ಹೋಗ್ತಾರೆ. ಇದೇ ರೀತಿ ಆಗಿನ ಕಾಲದಲ್ಲಿ ಜಾಸ್ತಿ ಇತ್ತು, ಈಗಲೂ ಕೂಡ ಕೆಲವರು ಹಾಗೆ ಮಾಡ್ತಾರೆ. ಅಂದರೆ ಕಾರಣ ಇಷ್ಟೇ, ಇದೇ ಕಾಶಿಲಿ ನಾನು ಸಾವನ್ನಪ್ಪಬೇಕು. ಯಾಕೆ ಇಲ್ಲಿ ಸಾವನ್ನಪ್ಪಬೇಕಂದ್ರೆ ನಾನು ಡೈರೆಕ್ಟಾಗಿ ಸ್ವರ್ಗ ಹೋಗಬೇಕು. ಅದಕ್ಕೋಸ್ಕರ ಇದೇ ಮಣಿಕರ್ಣಿಕಾ ಘಾಟ್ನಲ್ಲಿ ನನ್ನ ಸುಡ್ಲಿ ಅಂದ್ಬಿಟ್ಟು ಇದೇ ಜಾಗದಲ್ಲಿ ಅವ್ರನ್ನ ಸುಡ್ಲಾಗತ್ತೆ. ಈಗಲೂ ಕೂಡ ಅದೇ ಥರ ಜನಗಳು ಇಲ್ಲಿ ಬರ್ತಾರಂತೆ. ಅವರ ಕೊನೆ ಆಸೆನೇ ಈ ಮಣಿಕರ್ಣಿಕಾ ಘಾಟಲ್ಲಿ ಸಾಯ್ಬೇಕನ್ನೋದು ಅವ್ರ ಇಚ್ಛೆ ಇರುತ್ತಂತೆ. ಈಗ ನೋಡಿ, ಅಲ್ಲಿ ಸುಡ್ತಾ ಇರೋ ಫ್ಯಾಮಿಲಿ ಪರ್ಸನ್ಸ್ ಇವರೇನೆ. आपका क्या होता है इधर जलने? ये मेरे सिस्टर के हस्बैंड के। कौन सा वाला? वो जो 4 ब्रदर घूम रहा है ना, उधर. हाँ, वही है. ಸೊ ಅಲ್ಲಿ ನೋಡಿ 4 ಜನ ಸುತ್ತುತ್ತಾ ಇದ್ದಾರಲ್ಲ, ಅವ್ರದ್ದು ರಿಲೇಟಿವ್ ಇವರು. ಈ जलाता है ना, वो कितना होता है खर्चा? ज्यादा डोम के ऊपर निर्भर होता है, जो जैसे पार्टी के ऊपर डिपेंड रहता है, कोई फिक्स नहीं है। ಅಹಂಕಾರ, ಹಣ, ವರ್ತನೆ ಮತ್ತು ಅಧಿಕಾರ ಕೊನೆಗೊಳ್ಳುವಂತಹ ಸ್ಥಳನೇ ಇದು. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಅದೇ ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ.